ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನವಿ ಆ್ಯಪ್ನಲ್ಲಿ ಯಾವ ರೀತಿಯಾಗಿ ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಡಿಜಿಟಲ್ ಗೋಲ್ಡನ್ನು ಯಾವ ರೀತಿಯಾಗಿ ಬೈ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ ಒಂದು ವಿಡಿಯೋದಲ್ಲಿ ನವಿ ಆ್ಯಪ್ನಲ್ಲಿ ಯಾವ ರೀತಿಯಾಗಿ ಅಕೌಂಟ್ನ ಕ್ರಿಯೇಟ್ ಮಾಡೋದು, ಹಾಗೆ ನೀವು ಅದರಲ್ಲಿ ಯಾವ ರೀತಿಯಾಗಿ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿ ದುಡ್ಡನ್ನು ಅರ್ನ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಅದನ್ನಾದರೂ ಮಿಸ್ ಮಾಡಿದರೆ ನೀವು ನೋಡ್ಕೊಳ್ಬೋದು. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನವಿ ಆ್ಯಪ್ನ ಡೌನ್ಲೋಡ್ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ಯಾವ ರೀತಿಯಾಗಿ ಅಕೌಂಟ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂದರೆ ವಿಡಿಯೋ ನೋಡಿ ಅಕೌಂಟ ಕ್ರಿಯೇಟ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಸಾಕಷ್ಟು ದುಡ್ಡನ್ನು ಅರ್ನ್ ಮಾಡ್ಬೋದಾಗಿದೆ. ರೆಫರ್ ಮಾಡಿ ಕೂಡ ನೀವು ಪ್ರತಿಯೊಬ್ಬರಿಗೆ ₹100 ಅಂತ ಅರ್ನ್ ಮಾಡ್ಬೋದು. ಹಾಗೆ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಕೂಡ ದುಡ್ಡನ್ನು ಅರ್ನ್ ಮಾಡ್ಬೋದು, ಮ್ಯೂಚುವಲ್ ಫಂಡ್ಸ್ ಹಾಗೆ ಗೋಲ್ಡಲ್ಲಿ. ಸೊ ಕೆಳಗಡೆ ನೋಡ್ಬೋದು ಇನ್ವೆಸ್ಟ್ಮೆಂಟ್ ಅಂತ ಇದೆ. ಸೊ ಅಲ್ಲಿ ಮ್ಯೂಚುವಲ್ ಫಂಡ್ ಹಾಗೆ ಡಿಜಿಟಲ್ ಗೋಲ್ಡ್ ಅಂತ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಮ್ಯೂಚುವಲ್ ಫಂಡಲ್ಲಿ ₹10 ಇನ್ವೆಸ್ಟ್ಮೆಂಟ್ ಆಗಿದೆ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ತೋರಿಸುತ್ತೆ ನೋಡ್ಬೋದು. ಸೊ ಇದು ಅಕೌಂಟ್ ಕ್ರಿಯೇಟ್ ಮಾಡುವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ ₹10. ಸೊ ಅದು ಯಾವ ರೀತಿಗೆ ಅಂತ ಕಳೆದ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಇಲ್ಲಿ ಡಿಜಿಟಲ್ ಗೋಲ್ಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಬಿಟ್ರೆ ನೋಡ್ಬೋದು ನೀವು ಲೈವ್ ಆಗಿ ಪ್ರೈಸ್ ನಡೀತಾ ಇದೆ. ಗೋಲ್ಡ್ ಬೈ ಪ್ರೈಸ್ ನೋಡ್ಬೋದು ₹6 ಪರ್ ಮಿಲಿಗ್ರಾಮ್ಗೆ. ಸೊ ನೀವಿಲ್ಲಿ ನೋಡ್ಬೋದು ಇಲ್ಲಿ ಅಮೌಂಟ್ ಇದೆ ₹10. ನೀವು ಎಷ್ಟು ರೂಪಾಯಿ ಬೇಕಿದ್ರೂ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಗೋಲ್ಡ್ ರೇಟ್ ಜಾಸ್ತಿ ಆದಂಗೂ ನಿಮಗೂ ಕೂಡ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ, ಅಥವಾ ಅಕಸ್ಮಾತ್ ಕಡಿಮೆ ಆಯಿತು ಅಂತಂದರೆ ನಿಮಗೆ ಅಷ್ಟು ದುಡ್ಡು ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೀವು ಎಷ್ಟು ಬೇಕಿದ್ರೂ ಇನ್ವೆಸ್ಟ್ ಮಾಡ್ಬೋದು, ಮಿನಿಮಮ್ ₹10. ಸೊ ₹10ಗೆ ನಿಮಗೆ ನೋಡ್ಬೋದು ಸೈಡಿಗೆ ನೋಡ್ಬೋದು 1.5 ಮಿಲಿಗ್ರಾಮ್ ಗೋಲ್ಡ್ ಬೈನ ಮಾಡ್ಬೋದು. ₹10ಗೆ ₹100 15.7 ಮಿಲಿಗ್ರಾಮ್. ಸೊ ನೀವು ₹1000 157.8 ಮಿಲಿಗ್ರಾಮ್. ಸೊ ನೀವು ಎಷ್ಟು ಬೇಕಾದರೂ ಮಾಡ್ಬೋದು. ಸೊ ನಾನು ಸದ್ಯಕ್ಕೆ ₹10 ಮಾಡ್ತಾಯಿದ್ದೀನಿ. ನಂತರ ನಿಮಗೆ ಇಲ್ಲಿ ಕೆಳಗಡೆ ನೋಡ್ಬೋದು ನಿಮಗಿಲ್ಲಿ ಪ್ರೈಸ್ ಟ್ರೆಂಡ್ ಅಂತ ಇದೆ. ಸೊ ನಿಮಗಿಲ್ಲಿ ಯಾವ ರೀತಿಯಾಗಿ ಮೇಲುಗಡೆ ಹೋಗಿದೆಯಾ ಕೆಳಗಡೆ ಹೋಗಿದೆಯಾ ಅಂತ ನಿಮಗಿಲ್ಲಿ ಗ್ರಾಫ್ ಮುಖಾಂತರ ತೋರಿಸುವಂಥದ್ದು. ಸೊ ನೋಡ್ಬೋದು 1 ಇಯರಲ್ಲಿ 5.33% ಮೇಲ್ಗಡೆ ಹೋಗಿದೆ. ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ನೀವಿಲ್ಲಿ 1 ಇಯರ್ಗೆ. ಸೊ ಲಾಸ್ಟ್ 6 ಮಂತ್ಸಲ್ಲಿ 6.40% ಮೇಲ್ಗಡೆ ಹೋಗಿದೆ ಗೋಲ್ಡ್. ಸೊ 1 ಮಂತಲ್ಲಿ ನೋಡ್ಬೋದು ಕೆಳಗಡೆ ಬಂದಿದೆ. ಲಾಸ್ಟ್ 1 ಮಂತಲ್ಲಿ 0.63% ಕೆಳಗಡೆ ಬಂದಿದೆ. ಈ ರೀತಿಯಾಗಿ ನೀವು ಅನಾಲಿಸಿಸ್ ಮಾಡಿಬಿಟ್ಟು ಬೇಕಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಅಥವಾ ನೀವು ಬೈ ಕೂಡ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ನಿಮಗೆ ಸಾಕಷ್ಟು ಇದೆ, ಬೇಕಿದ್ರೆ ತಿಳ್ಕೊಂಡು ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಮಿಲಿಗ್ರಾಮ್ಗೆ ಯಾವ ಡೇಟ್ಗೆ ಯಾವ ಟೈಮ್ಗೆ ಎಷ್ಟೆಷ್ಟು ಪ್ರೈಸ್ ಇತ್ತು ಅಂತ ನಿಮಗೆ ತೋರಿಸುತ್ತೆ. ಸೊ ಇದನ್ನೆಲ್ಲ ನೀವು ಅನಾಲಿಸಿಸ್ ಮಾಡಿಬಿಟ್ಟು ನೀವು ಬೈ ಮಾಡ್ಬೋದು. ಎಷ್ಟು ಬೇಕಿದ್ರು ನೀವು ಗೋಲ್ಡನ್ನು ಬೈ ಮಾಡ್ಬೋದು. ಸೊ ಮೇಲ್ಗಡೆನೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಇದೆ. ಸೊ ನಾನು ಸದ್ಯಕ್ಕೆ ₹10 ಅಂತ ನಿಮಗಿಲ್ಲಿ ಹಾಕ್ಬಿಟ್ಟು ಕೆಳಗಡೆ ನೋಡ್ಬೋದು ಪ್ರೊಸೀಡ್ ಟು ಬೈ ಮೇಲೆ ಕ್ಲಿಕ್ನ ಮಾಡ್ಕೊಳ್ತಾ ಇದ್ದೇನೆ. ಸೊ ನಿಮಗಿಲ್ಲಿ ನೋಡ್ತಿರ್ಬೋದು ಬೇಸಿಕ್ ಡೀಟೇಲ್ಸ್ ಅಂತ ತೋರಿಸ್ತಾ ಇದೆ. ಸೊ ನೀವು ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ನಿಮಗೆ ಈ ರೀತಿ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಅಷ್ಟೇ ನೀವು ಇದನ್ನೆಲ್ಲ ಡೀಟೇಲ್ಸ್ ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ಹೋಗ್ತಾ ಇದನ್ನೆಲ್ಲ ಡೀಟೇಲ್ಸ್ ಕೇಳಲ್ಲ, ಡೈರೆಕ್ಟಾಗಿ ಬೈ ಮಾಡ್ಬೋದು. ಸೊ ನಾನು ಕೂಡ ಈಗ ಪಾನ್ ಕಾರ್ಡ್ ನಂಬರ್ ಹಾಗೆ ಡೇಟ್ ಆಫ್ ಬರ್ತ್ ನೇಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಅಕೌಂಟ್ ಕ್ರಿಯೇಟ್ ಮಾಡುವಾಗ ಇದನ್ನೆಲ್ಲ ಡೀಟೇಲ್ಸ್ ಕೇಳುತ್ತೆ, ಅವು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಸೊ ಇದು ಸೆಕೆಂಡ್ ಟೈಮ್ ಕೇಳ್ತಾ ಇದೆ, ಕೇಳಿದ್ರೆ ನೀವು ಹಾಕ್ಕೊಳ್ಳಿ, ಒಂದೊಂದು ಸಲ ಕೇಳೋದಿಲ್ಲ. ಸೊ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ನೋಡ್ಬೋದು ವೆರಿಫಿಕೇಷನ್ ಆಗ್ತಾ ಇದೆ ಅಂತಂದರೆ ನಾವು ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಕೊಟ್ಟಿರ್ತೀವಿ ನೋಡಿ, ಅದಕ್ಕೆ ಮ್ಯಾಚ್ ಆದರೆ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೋಡ್ಬೋದು. ಸೊ ಇನ್ನೊಮ್ಮೆ ನಿಮಗೆ ಇಲ್ಲಿ ಕನ್ಫರ್ಮೇಷನ್ ಕೇಳ್ತಾ ಇದೆ. ₹10 ಗೋಲ್ಡ್ ವೇಟ್ 1.5 ಮಿಲಿಗ್ರಾಮ್, ಟೋಟಲ್ ಅಮೌಂಟ್ ₹10 30 ಏನಂದರೆ ಟ್ಯಾಕ್ಸ್ ಕಟ್ ಆಗುತ್ತೆ. ಸೊ GST 30. ಸೊ ನಂತರ ನೀವು ಪೇ ನೌ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ನೀವು ಇದರಲ್ಲಿ ಯಾವ ಒಂದು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡ್ತೀರಿ ನೋಡಿ, ಅದೇ ಒಂದು ಬ್ಯಾಂಕ್ ಅಕೌಂಟ್ ಮುಖಾಂತರ ನೀವು ಇಲ್ಲಿ ಪೇನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ, ನೀವು ಬೇಕಾದ್ರೆ ನೋಡ್ಕೊಳ್ಬೋದು. ಸೊ ಇಲ್ಲಿ UPI ಮೇಲೆ ಕ್ಲಿಕ್ನ ಮಾಡಿಕೊಂಡು ಪೇ ನೌ ಮೇಲೆ ಕ್ಲಿಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಫೋನ್ಪೇಗೆ ಡೈರೆಕ್ಟ್ ಆಗುತ್ತೆ. ನಾನು ಆವಾಗಲೇ ಹೇಳಿರೋ ಹಾಗೆ ನೀವು ಯಾವ ಬ್ಯಾಂಕ್ ಆ್ಯಡ್ ಮಾಡಿರ್ತೀರಿ ನೋಡಿ, ಅದೇ ಬ್ಯಾಂಕ್ ಅಕೌಂಟ್ ಮುಖಾಂತರ ನೀವು ಫೋನ್ಪೇಯಲ್ಲಿ ಪೇನ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಎಷ್ಟು ರೂಪಾಯಿ ಬೇಕಿದ್ರೂ ಮಾಡ್ಕೊಳ್ಬೋದು. ನಾನು ಸದ್ಯಕ್ಕೆ ₹10 ಮಾಡ್ಕೊಂಡಿದ್ದೇನೆ ಅಷ್ಟೇ. UPI ಪಿನ್ ಎಂಟ್ರ್ ಮಾಡಿ ನಂತರ ನೋಡ್ಬೋದು ಕನೆಕ್ಟಿಂಗ್ ಸಕ್ಸಸ್ಫುಲ್ ಆಗಿದೆ. ಸೊ ವೆಯ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಯಾವುದೇ ಬ್ಯಾಕ್ ಬಟನ್ ಪ್ರೆಸ್ ಮಾಡಬಾರ್ದು. ಸೊ ಕೆಳಗಡೆ ನೋಡ್ಬೋದು ಪ್ರೊಸೆಸಿಂಗ್ ಟ್ರಾನ್ಸಾಕ್ಷನ್ ಅಂತ ಬರ್ತಾ ಇದೆ. ನೋಡ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ, ಮೆಸೇಜ್ ಕೂಡ ಬಂದಿದೆ, ಹಾಗೆ ಪರ್ಚೇಸ್ ಕೂಡ ಸಕ್ಸಸ್ಫುಲ್ ಆಗಿದೆ.
ಹಾಗೆ ನೋಡ್ಬೋದು ನಿಮಗೆ ಇಲ್ಲಿ 26 ರುಪೀಸ್ ಯಾವ ಗೋಲ್ಡ್ ಆಫ್ 26 ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಫಸ್ಟ್ ಇನ್ವೆಸ್ಟ್ಮೆಂಟ್ಗೆ ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. 26 ರೂಪಾಯಿ ಕ್ಯಾಶ್ ಬ್ಯಾಕ್ ಕೂಡ ನಿಮಗೆ ಇದರಲ್ಲಿ ಸಿಕ್ಕಿದೆ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಸೊ ಹಿಸ್ಟ್ರಿಯಲ್ಲಿರುತ್ತೆ ಅಂತಂದರೆ ನೀವು ಕೆಳಗಡೆ ಬ್ಯಾಕ್ ಬಂದುಬಿಟ್ಟು ನೋಡ್ಬೋದು. ಸೊ ನೋಡ್ಬೋದು ನಿಮಗೆ ಇಲ್ಲಿ 10 ರುಪೀಸ್. ಹಾಗೆ ನೋಡ್ಬೋದು ಇಲ್ಲಿ ನಾವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ದು ಜಸ್ಟ್ 10 ರುಪೀಸ್ ಆಗಿತ್ತು. ಸೊ ನಮಗೆ 25 ರೂಪಾಯಿ ಎಕ್ಸ್ಟ್ರಾ ಅವರು ಆಫರ್ ಹಾಕ್ಬಿಟ್ಟು 25 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಫಸ್ಟ್ ಇನ್ವೆಸ್ಟ್ಮೆಂಟ್ಗೆ ಹಾಗೆ ಇರುತ್ತೆ. ಸೊ ನಿಮಗೂ ಕೂಡ ಬರ್ಬೋದು, ಎಷ್ಟು ರೂಪಾಯಿ ಬೇಕಿದ್ರೂ ಬರ್ಬೋದು. ಸೊ ಟೋಟಲಿ 35.50 ಇನ್ವೆಸ್ಟ್ಮೆಂಟ್ ಆಗಿದೆ. ಸೊ ಇದರಲ್ಲಿ ನಿಮಗೆ ಬೇಕಿದ್ರು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಇದನ್ನು ಸೆಲ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈಗ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.